ಇನ್ನ ಮುಂದೆ ನಮ್ಮ ಪ್ರೊಫೆಸರ್ ಮಾತಾಡ್ತಾರೋ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಿಮ್ಮನ್ನ ಕರ್ಕೊಂಡ್ ಬರ್ತಾ ಇದ್ದಂತ ಟ್ರ್ಯಾಕ್ಟರ್, ನಿಮ್ಮನ್ನ ಕರ್ಕೊಂಡ್ ಬರ್ತಾ ಇದ್ದಂತ ಲಾರಿ, ನಿಮ್ಮನ್ನ ಕರ್ಕೊಂಡ್ ಬರ್ತಾ ಇದ್ದಂತ ಪವರ್ ಟಿಲ್ಲರ್, ಇವುಗಳ ಮೇಲೆ ಕರ್ನಾಟಕ ಸರ್ಕಾರ, ಈ ತಾಲೂಕು ಇರ್ತಕ್ಕಂಥ ಪೊಲೀಸ್ನವರು ಕೇಸ್ ಹಾಕಿದ್ದಾರೆ. ಯಾವ ತಾಲೂಕಿಗೆ ಬರ್ಲಿ, ಯಾವ ತಾಲೂಕಿಗೆ ಬರ್ಲಿ ರಾಮಕೃಷ್ಣ ಹೆಗಡೆ ಅವನ ರಾಜಕೀಯ ಪಕ್ಷದವರು ನಿಮ್ಮ ಗ್ರಾಮದೊಳಗೆ ಬಿಟ್ಕೊಂಬಿಡಿ ಅವ್ರನ್ನ, ನಿಮ್ಮ ಗ್ರಾಮದೊಳಗೆ ಬಿಟ್ಕೊಂಬಿಡಿ ಅವ್ರನ್ನ. ರೈತ ಮಹಿಳೆಯರಿಗೆ ಲಾಠಿ ಚಾರ್ಜು, ಬೂಟ್ ಕಾಲಲ್ಲಿ ರೈತ ಮಹಿಳೆಯರನ್ನು ಹೊಲಿತಕ್ಕಂಥದ್ದು ನಾಚಿಕೆ ಆಗಬೇಕು ಅವ್ರಿಗೆ. ಇಷ್ಟು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಿಮ್ಮೆಲ್ಲರ ಆಸೆ ಪ್ರಕಾರ ಸುತ್ತು ಬೂದಿ ಮಾಡಿ ಹೆಗಡೆ ಮುಖಕ್ಕೆ ಬಲಿತಕ್ಕಂಥದ್ದು ಅಷ್ಟೇ. ನಾವೀಗ ಸುಟ್ಟಾಕಿದ್ದು ಜನತಾ ಸರ್ಕಾರ ಕೊಡಬಾರ್ದು, ಅವ್ರ ಕೈಗೆ ಅಧಿಕಾರ ಅಂತೂ ಕೊಡ್ಲೇಬಾರ್ದು. ಈ ಮಾತನ್ನ ಮನು ಅಂತ ಒಬ್ಬ ಮನುಷ್ಯ ಬರ್ದ ಅಂತ ಹೇಳ್ತಾರೆ. ನನಗ ಅನುಮಾನ, ಮನು ಏನಾದ್ರೂ ಒಬ್ಬ ಮಹಿಳೆ ಹುಟ್ಟಿದ್ರೆ ಇದೇ ಮಾತನ್ನ ಬೆಂಗಳೂರಿನಲ್ಲಿರುವಂತ ಅಧಿಕಾರದಲ್ಲಿರುವಂತ ಜನಕ್ಕೆ ನಾನು ಹೇಳ್ತಿರೋದು. ಅವರ ತಾಯಂದಿರು ಸೇರ್ತಾ ಇರುವಂತ ಒಂದು ಸಭೆಗೆ ಅಡ್ಡಿ ಮಾಡುವಂತ ಜನ ಅಲ್ಲಿದ್ರೆ ಅವ್ರ ತಾಯಂದಿರಿಗೆ ಹುಟ್ಟಿದವರಲ್ಲ, ಮಹಿಳೆಯರು ಹುಟ್ಟಿದವರಲ್ಲ, ಅವ್ರ ಮನುಷ್ಯರಲ್ಲ. ಹೌದು ಅಲ್ವೋ? ಈಗ 16 ವರ್ಷದಿಂದ ಅದು ಸುಳ್ಳು ಅನ್ನೋ ಅಭಿಪ್ರಾಯ ಬರ್ತಾ ಇದೆ ಮಹಿಳೆಯರಿಂದ. ಪೇಟೆನಲ್ಲಿ ಕೆಲವು ಜನ ಮಹಿಳೆಯರು ಅದನ್ನ ವಿರೋಧ ಮಾಡಕ್ ಶುರು ಮಾಡಿದ್ರು. ಆದ್ರೆ ಮನು ಹೇಳಿದ್ರೆ ಮಾಡೋದು, ನೀವು ನಮಗಿಂತ ಕೆಳಗೆ ಶೂದ್ರಾತಿ ಶೂದ್ರರು ಅಂತ ಅವ ಹೇಳ್ತಾರೆ. ಇದನ್ನ ಪೇಟೆ ಜನ ಕೆಲವರು ಮಹಿಳೆಯರು ವಿರೋಧ ಮಾಡಿದ್ರು. ಈಗ ನೀವು ವಿರೋಧ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಿ. ಕೆಲಸಗಳು ಕಾಣ್ತಾ ಇವೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಇವತ್ತು ತೀರ್ಮಾನ ಮಾಡಿದ್ದೀರಿ. ಏನೇನ್ ತೀರ್ಮಾನ ಮಾಡಿದ್ದೀರಿ? ನಿರ್ಣಯಗಳು ಮಾಡಿದ್ದೀರಿ. ಬಿಸಿಲಿನಲ್ಲಿ ಬೇಯಿಸ್ತಾ ಮಾಡಬೇಕಾದ ಕೆಲಸವನ್ನು ಕರ್ನಾಟಕದ ಮಹಿಳೆಯರು ವಿರೋಧಿಸುತ್ತಾರೆ. ಅಂದ್ರೆ ಕಲ್ಲು ಹೊಡೆಯೋ ಕೆಲಸ, ಮಣ್ಣು ಹೊರ ಕೆಲಸ. ನೀರಿನ ವ್ಯವಸ್ಥೆ ಮಹಿಳೆಯರನ್ನು ನಿರ್ಲಕ್ಷಿಸಿ ಮಹಿಳೆಯರು ನೀರು ಹೊರುವ ಭಾವನೆಯನ್ನು ಗಮನಕ್ಕೆ ತೆಗೆದುಕೊಂಡಿಲ್ಲ. ಬೋರ್ವೆಲ್ಲು ಇತ್ಯಾದಿ ಹಾಕೊಟ್ಟಿದ್ದಾರೆ. ತಲೆ ಮೇಲೆ ನೀರು ಹೊರದ್ ನಿಂತಿದ್ಯಾ? ಇಲ್ಲಲ್ಲ. ನಿಮ್ಮನ್ ಗಮನದಲ್ಲಿತ್ತೇನ್ ಬೋರ್ ಹಾಕಿದ್ರ? ಇಲ್ಲಲ್ಲ. ನೀವು ಹೊರಗೆ ತಯಾರಿದ್ದೀರಿ, ಎಲ್ಲೋ ಊರಾಚೆ ಬೋರ್ ಹಾಕಿದ್ರು. ಇದನ್ನ ತಪ್ಪಿಸಿ ಮಹಿಳೆಯರು ತಲೆ ಮೇಲೆ ನೀರು ಹೊರುವುದನ್ನು ತಪ್ಪಿಸುವಂತಹ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಹೋರಾಡಲು ತೀರ್ಮಾನ ಮಾಡಿದ್ದೀರಿ. ಮೂರನೇದು, ಹೊಲದ ಕೆಲಸ ಮತ್ತು ಮನೆ ಕೆಲಸ ಎರಡನ್ನೂ ಮಾಡುವ ಮಹಿಳೆಯರು ಗಂಡಸರಿಗಿಂತ 2ರಷ್ಟು ಪ್ರತಿ ದಿವಸ ದುಡಿಯುತ್ತಾರೆ. ನಿಜ ಅಲ್ಲ? ನಿಜ ಅಲ್ಲ? ಸಮಾನ ಕೂಲಿ ಬೇಕಲ್ಲ? 4ನೇದು, ಹೊಲದ ಕೆಲಸ ಮತ್ತು ಮನೆ ಕೆಲಸ ಎರಡನ್ನು ಮಾಡುವ ಮಹಿಳೆಯರಿಗೆ ಗರ್ಭಿಣಿ ರಜೆ, ಅವ್ರು ಗರ್ಭಿಣಿಯರಾದಾಗ ರಜಾ ಕೊಡ್ಬೇಕು. ರಜಾದಲ್ಲಿ ವೇತನ ಸಂಬಳ ಕೊಡ್ಬೇಕು, ಕೂಲಿ ಕೊಡ್ಬೇಕು. ಅವ್ರ ಮಕ್ಕಳು ಆಟ ಆಡೋದಕ್ಕೆ ಒಂದು ಅಂಗಳ, ಅದನ್ನ ನೋಡ್ಕೊಳ್ಳೋಕ್ಕೂ ಒಂದು ವ್ಯವಸ್ಥೆ ಇರ್ಬೇಕು. ಮಕ್ಕಳಿಗೆ ಮಧ್ಯಾಹ್ನದ ಊಟ ಮತ್ತು ಅವರ ತಾಯಂದಿರಿಗೆ ಮಧ್ಯಾಹ್ನದ ಊಟ ಕೊಡ್ಬೇಕು. ಅನಾರೋಗ್ಯದ ರಜಾ ಕೊಡ್ಬೇಕು. ಕಕ್ಕಸ್ಸಿನ ವ್ಯವಸ್ಥೆ ಮಾಡ್ಬೇಕು.
ಮತ್ತು ವಯಸ್ಸಾದ ಮೇಲೆ ವಿಶ್ರಾಂತಿ ವೇತನ ಕೊಡ್ಬೇಕು. ಈ ಒತ್ತಾಯ ಮಾಡಿದ್ವಿ, ಈ ಸಮಾವೇಶ ಒತ್ತಾಯ ಮಾಡಿದ್ವಿ. 5ನೇದು, ಒಂದು ಕುಟುಂಬದಲ್ಲಿ ಹುಟ್ಟುವ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಲೈಂಗಿಕ ಭೇದವಿಲ್ಲದೆ ಸಮಾನ ಭಾಗಿಗಳು ಎನ್ನುವುದು ಸರಳವಾದ ಸತ್ಯ. ಹೌದು ಅಲ್ವೋ? ನೀವು ನಿಮ್ಮ ಅಣ್ಣ ತಮ್ಮಂದ್ರಿಗೆ ಏನ್ ಸಮಾನರಲ್ವಾ? ಹೌದಲ್ಲ? ಒಂದೇ ಅಪ್ಪ ಅಮ್ಮನಿಗೆ ಹುಟ್ಟಿದ ಮೇಲೆ ನಿಮ್ಮ ಅಣ್ಣ ತಮ್ಮದ್ರ ಜೊತೆ ಅಕ್ಕ ತಂಗಿರು ಸಮಾನ. ಇದನ್ನ ಯಾರು ಬ್ರಹ್ಮ ಬಂದು ಹೇಳ್ಬೇಕಾಗಿಲ್ಲ, ಸರಳವಾದ ಸತ್ಯ ಇದು. ಈ ಆಧಾರದ ಮೇಲೆ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ತಂದೆ ತಾಯಿಗಳ ಪಿತ್ರಾರ್ಜಿತ ಮತ್ತು ಸ್ವಯಾರ್ಜಿತ ಸ್ಥಿರಾಸ್ತಿ ಮತ್ತು ಚರಾಸ್ತಿಗಳಲ್ಲಿ ಸಮಾನ ಹಕ್ಕಿರುವಂತೆ ಕಾನೂನು ತಿದ್ದುಪಡಿ ಹಾಕಬೇಕೆಂದು ಈ ಸಮಾವೇಶ ಒತ್ತಾಯಪಡಿಸಿದೆ. 6ನೇದು, ಸತಿ ಪದ್ಧತಿ, ವರದಕ್ಷಿಣೆ, ವಧು ದಹನ, ವಧು ದಕ್ಷಿಣೆಯಂತ ಅನಿಷ್ಟ ದುರಾಚಾರಗಳು ಇನ್ನೂ ಮುಂದುವರಿಯುತ್ತಿರುವುದನ್ನು ಈ ಸಮಾವೇಶ ಖಂಡಿಸುತ್ತದೆ. ಅಲ್ಲದೆ ಈ ದುರಾಚಾರಗಳ ವಿರುದ್ಧ ಇನ್ನೂ ಉಗ್ರವಾದ ಶಿಕ್ಷೆ ವಿಧಿಸುವ ಕಾನೂನುಗಳಾಗಬೇಕೆಂದು ಈ ಸಮಾವೇಶ ಒತ್ತಾಯಿಸುತ್ತದೆ. 7ನೇದು, ಗರ್ಭಿಣಿ, ಹೆರಿಗೆ ಮತ್ತು ಬಾಣಂತಿ ಉಪಚಾರಗಳಿಗೆ ಸಂಬಂಧಿಸಿದಂತೆ ಒದಗಿಸಬೇಕಾದ ವೈದ್ಯಕೀಯ ಔಷಧೋಪಚಾರಗಳೆಲ್ಲ ಸರ್ಕಾರಿ ಖರ್ಚಿನಲ್ಲೇ ಕಡ್ಡಾಯವಾಗಿ ಆಗುವಂತೆ ಕಾನೂನು ಮೂಲಕ ಖಾತ್ರಿಗೊಳಿಸಬೇಕೆಂದು ಈ ಸಮಾವೇಶ ಒತ್ತಾಯಿಸುತ್ತದೆ. 8ನೇದು, ಮಹಿಳೆಯರ ಮೇಲೆ ವ್ಯಾಪಕವಾಗಿ ಆಗುತ್ತಿರುವ ಅತ್ಯಾಚಾರ ಮತ್ತು ದುರ್ನಡತೆಗಳು ರಾಜಕಾರಣಿಗಳ ಪ್ರಭಾವದಿಂದಾಗಿ ಶಿಕ್ಷೆಯಿಂದ ತಪ್ಪಿಸಿಕೊಂಡು ಮುಂದುವರಿಯುತ್ತಿರುವುದನ್ನು ಈ ಸಮಾವೇಶ ಖಂಡಿಸುತ್ತದೆ. ಅಲ್ಲದೆ ಇನ್ನು ಮುಂದೆ ತಪ್ಪಿತಸ್ಥರಿಗೆ ಕಡ್ಡಾಯವಾಗಿ ಶಿಕ್ಷೆಯಾಗುವಂತಹ ಕಾನೂನಿನ ವ್ಯವಸ್ಥೆ ಮತ್ತು ವಿಶೇಷ ನ್ಯಾಯಾಲಯಗಳ ವ್ಯವಸ್ಥೆ ಆಗಬೇಕೆಂದು ಈ ಸಮಾವೇಶ ಒತ್ತಾಯಿಸುತ್ತದೆ. 9ನೇದು, ಮಹಿಳೆಯರನ್ನು ಪೂರ್ಣವಾಗಿ ನಿರ್ಲಕ್ಷಿಸಿ ಅವರಿಗೆ ಕನಿಷ್ಠ ಸೌಲಭ್ಯಗಳಾದ ನೀರು, ಉರವಲು ಮತ್ತು ಕಕ್ಕಸಿನ ವ್ಯವಸ್ಥೆಯನ್ನು ಮಾಡದೆ ಮುಂದುವರೆದಿರುವ ದೇಶದ ಪುರುಷ ಪ್ರಧಾನ ಮನಸ್ಸಿನ ಯೋಜನಾ ನೀತಿಯನ್ನು ಈ ಸಮಾವೇಶ ಖಂಡಿಸುತ್ತದೆ. ಈ ಕನಿಷ್ಠ ಸೌಲಭ್ಯಗಳಲ್ಲದೆ ಗ್ರಾಮಾಂತರ ಮಹಿಳೆಯರ ಜೀವನ ಶೈಲಿ ಪೂರ್ತಿ ಆಧುನಿಕಗೊಳಿಸಬಲ್ಲ ಯೋಜನಾ ನೀತಿ ಜಾರಿಗೆ ಬರಬೇಕೆಂದು ಈ ಸಮಾವೇಶ ಒತ್ತಾಯ ಮಾಡುತ್ತದೆ. ಕೊನೆಯದಾಗಿ 10ನೇದು, ಕಳೆದ ಮಾರ್ಚ್ ತಿಂಗಳಿನಲ್ಲಿ ಹಳಿಯಾಲ ತಾಲೂಕು ಮಂಗಳವಾಡ ಗ್ರಾಮದ ರೈತ ಮಹಿಳೆಯರ ಮೇಲೆ ಮಾಡಿದ ಅಮಾನುಷ ಪೊಲೀಸ್ ದೌರ್ಜನ್ಯವನ್ನು ಈ ಸಮಾವೇಶವು ಖಂಡಿಸುತ್ತದೆ. ಹಾಗೂ ಈಗಲಾದರೂ ಸರ್ಕಾರವು ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳಾದ ಯಲ್ಲಾಪುರ ಸಿಪಿಐ ವಸಂತ ತೋರಣಗಟ್ಟಿ ಹಾಗೂ ಹಲಿಯಾಳ PSI ಬಾದ್ಶಾಹ ಇವರ ಮೇಲೆ ವಿಚಾರಣೆ ನಡೆಸಿ ಉಗ್ರ ಶಿಕ್ಷೆ ವಿಧಿಸಲು ಈ ಸಮ್ಮೇಳನವು ಒತ್ತಾಯಿಸುತ್ತದೆ. 11ನೇದು, ಸ್ತ್ರೀ ಸಮಾಜಕ್ಕೆ ಅಪಮಾನ ಮಾಡುವಂತ ಕ್ಯಾಬರೆ ಡಾನ್ಸ್, ಅಶ್ಲೀಲ ಚಿತ್ರ ಪ್ರದರ್ಶನ, ಅಶ್ಲೀಲ ಭಿತ್ತಿಪತ್ರ, ಅಶ್ಲೀಲ ಜಾಹೀರಾತುಗಳನ್ನು ಈ ಸಮಾವೇಶವು ಖಂಡಿಸುತ್ತದೆ. ಇದನ್ನು ತಡೆಗಟ್ಟಲು ಯೋಗ್ಯ ಕಾನೂನು ರಚನೆಯಾಗುವಂತೆ ಸರ್ಕಾರಕ್ಕೆ ಒತ್ತಾಯಿಸುತ್ತದೆ. ಕೊನೆಯದಾಗಿ, ಈ ಎಲ್ಲ ಬದಲಾವಣೆಗಳನ್ನು ಶೀಘ್ರವಾಗಿ ಜಾರಿಗೆ ತರಲು ಕರ್ನಾಟಕದಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಅಭ್ಯರ್ಥಿಗಳು ಆರಿಸಿ ಬರಬೇಕೆಂದು ಈ ಸಮಾವೇಶ ತೀರ್ಮಾನಿಸುತ್ತದೆ. ಕೊನೆ ನಿರ್ಣಯದಲ್ಲಿ ತಾವು ಹೇಳಿದ್ದೀವಿ, ಈ ಸಂಕಟ ಯಾಕೆ ಬಂತು ಅನ್ನೋದನ್ನ ತಾವು ಆಲೋಚನೆ ಮಾಡಬೇಕು. ಮಾತಾಡಿ, ಈ ಕೆಲಸ ಬಹಳ ಬೇಗ ಆಗ್ತದೆ ಅನ್ನೋದು ನನಗೆ ವಿಶ್ವಾಸ ಇದೆ. ಈ ಮಾತನ್ನ ನಾನು ಯಾಕೆ ಕೆತ್ತಿದ್ದೀನಿ ಅಂದ್ರೆ, ನವಲಿಗುಂದದ ತಾಯಿಯೊಬ್ಬರು ಏನೋ ನಮ್ಮ ಬಗ್ಗೆ ಗುಮಾನಿ ಮಾಡ್ಬೇಕು. ನೀವು ಮಾಡ್ಬೇಕಾಗಿರೋದೇನು ಗೊತ್ತಾ? ನಿಮ್ ಮಕ್ಕಳು ಯಾರಾದ್ರೂ ಜನತಾ ಪಕ್ಷಕ್ಕೆ ಹುಟ್ಟಿದ್ರೆ ನೀನ್ ನನ್ನ ಮಗ ಅಂತ ಹೇಳ್ಬೇಕು.
ನಿಮ್ ಮಕ್ಕಳು ಯಾರಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಹುಟ್ಟಿದ್ರೆ ನನ್ನ ಮಗ ನೀನಲ್ಲ ಅಂತ ಹೇಳ್ಬೇಕು. ಅಷ್ಟ್ ಕೆಲಸ ಮಾಡ್ತೀರ ತಾಯಿ. ಆ ಕೆಲಸದವರು ರೈತರು ಬಿಡಿದವ್ರು, ನಾವು ರೈತರ ಮಕ್ಕಳು. ಈ ಕೆಲಸ ಹಾಗೆ ಆಗ್ತದೆ. ಮನುಗಳು ಅವ್ರಿಗೆ ತಾಯಂದ್ರಿಲ್ಲ. ತಾಯಂದ್ರಿದ್ದಿದ್ರೆ ಇವತ್ತು ಮಾಡಿದ ಕೆಲಸ ಅವನು ಮಾಡ್ತಿರ್ಲಿಲ್ಲ, ನಿಮ್ ಲಾರಿ ತಡೀತಿರ್ಲಿಲ್ಲ, ಅಥವಾ ನಿಮ್ ತಲೆ ಮೇಲೆ ನೀರು ಹೊರೋದನ್ನ ಮುಂದುವರಿಸ್ತಿರ್ಲಿಲ್ಲ, ನೀವು ಬಯಲಲ್ಲಿ ಕಕ್ಕಸ್ಗೆ ಹೋಗೋದನ್ನ ಮುಂದುವರಿಸ್ತಿರ್ಲಿಲ್ಲ. ರೈತ ಚಳುವಳಿ ಜೊತೆ ಸೇರಿ ಕೆಲಸ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಹೊಸ ಕರ್ನಾಟಕ ಹಾಗೆ ಆರತ್ತೆ ತಾನೆ, ಆರಿಸ್ತೀವಿ ಅಂತ ಒಂದು ಸಾರಿ ಕೈ ಎತ್ತಿ ನೋಡೋಣ, ಆರ್ಸೋಣ. ನಿಮ್ಮ ನಿರ್ಣಯಗಳು ಜಾರಿಗೆ ಬರುತ್ತೆ. ರೈತ ಮಹಿಳಾ ಸಮಾವೇಶಕ್ಕೆ ಜಯವಾಗಲಿ. ನಮಸ್ಕಾರ.